ಸ್ನೇಹಿತರೆ, ನಾನು ಪದೇ ಪದೇ ಸ್ಟಿಂಗ್ ಆಪರೇಷನ್ನಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಮಾಡಿದರು ಅಂತ ಹೇಳಿ ನಾನು ಹೇಳಿದೆ. ನಿಮ್ಮ ಪ್ರಶ್ನೆಗೆ ನಾನು ಮತ್ತೆ ಆ ಸ್ಟಿಂಗ್ ಆಪರೇಷನ್ ಬಗ್ಗೆ ಯಾಕೆ ಹೆಚ್ಚು ಮಾತಾಡೋದಿಲ್ಲ ಅಂದರೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳು ಕೂಡ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇದ್ರ ಮೇಲೆ ಡೆಫರ್ಮೇಷನ್ ಕೂಡ ಹಾಕಿದ್ದೀವಿ. ಹಾಗಾಗಿ ಇದು ನ್ಯಾಯಾಲಯದ ತೀರ್ಮಾನ ಬಂದ ಮೇಲೆ ವಿಸ್ತಾರವಾಗಿ ಚರ್ಚೆ ಮಾಡೋಣ ಈ ಟಿ ವಿ ಚಾನಲ್ಲು ಆ ವ್ಯಕ್ತಿಯನ್ನು ಕುರಿತು. ಈಗ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಆ ವ್ಯಕ್ತಿಯನ್ನು ಸೀಮಿತವಾಗಿ ಇಟ್ಕೊಂಡು ಉಳಿದಂಥ ವಿಷಯಗಳ ಬಗ್ಗೆ ನಾವು ಬಂದುಬಿಡೋಣ. ಇವತ್ತು ನಾನು ಈಗ ಒಂದು ಎಪಿಸೋಡಲ್ಲಿ ಮಾತಾಡಿದ್ದೀನಿ. ಇಂದಿನ ವಿಷಯಗಳಿಗೆ ಬೇಕಾದರೆ ನೀವು ಇಂದಿನ ಸಂಚಿಕೆಯನ್ನು ನೋಡುವಂಥ ಪ್ರಯತ್ನವನ್ನು ಮಾಡಿ. ಈಗ ಮಾತಾಡ್ತಕ್ಕಂಥ ವಿಷಯ ಏನಾಗಿದೆ ಅಂದರೆ, ಅದಕ್ಕೂ ಬೇರೆ ಬೇರೆ ಏನಲ್ಲ, ಒಂದಕ್ಕೊಂದಕ್ಕೆ ಇದಕ್ಕೆ ಸಂಬಂಧ ಇದೆ. 2020ರಲ್ಲಿ ಏನು 4 ದಿನ ಮುಷ್ಕರ ನಡೀತು, ಏನು 2021ರ ಏಪ್ರಿಲ್ 7ನೇ ತಾರೀಕಿಂದ ಪ್ರಾರಂಭಗೊಂಡು 21ರವರೆಗೆ ಏನು ನಿರಂತರವಾಗಿ ಮುಷ್ಕರ ನಡೀತು, ಇದು ಸಾರಿಗೆಯ ಇತಿಹಾಸ ಆಗುತ್ತೆ. ಇಂಥ ಒಂದು ಮಾಸ್ ಪ್ರವಾಹದ ರೀತಿಯಲ್ಲಿ ನಡೆದಂಥ ಒಂದು ಹೋರಾಟ, ಇದು ಒಂದು ಇತಿಹಾಸನೇ ಹೌದು. ಹಾಗಾಗಿ ಇದನ್ನು ಯಾರು ಏನೇ ಮಾತಾಡಲಿ, ಇದನ್ನು ನಾನು ಭಾಳ ಗಣನೆ ಕೊಟ್ಟು ಆ ಮಾತುಗಳನ್ನು ನಾನು ತಗೊಳ್ಳೋದಿಲ್ಲ. ಈಗ ಏನು ಸನ್ನಿವೇಶ, ಇವತ್ತಿನ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದರೆ, ಸಾರಿಗೆ ನೌಕರರು ಸರ್ಕಾರಿ ನೌಕರರು ಆಗಬೇಕು ಅಂತ ಹೇಳಿ ಅವತ್ತು ನಡೆದಂಥ ಹೋರಾಟ. ಯಾಕೆ ಸರ್ಕಾರಿ ನೌಕರರು ಯಾಕೆ ಆಗಬೇಕು, ಸಾರಿಗೆ ನೌಕರರಿಗೆ ಏನು ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಅರ್ಥ ಮಾಡಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ವಿ. ಇವತ್ತು ಸರ್ಕಾರಿ ನೌಕರರಿಗೂ ಸಾರಿಗೆ ನೌಕರರಿಗೂ 40ರಿಂದ 45% ವೇತನ ತಾರತಮ್ಯ ಇದೆ. ಮತ್ತು ಅವರಿಗೆ ಇರ್ತಕ್ಕಂಥ ಸವಲತ್ತುಗಳು ಮತ್ತು ಇವರಿಗಿರ್ತಕ್ಕಂಥ ಸವಲತ್ತುಗಳು ಅಜಗಜಾಂತರ ಇದೆ. ಇವತ್ತು ನಾನು ಈ ಸಾರಿಗೆ ಹೋರಾಟಕ್ಕೆ ಬಂದ ದಿನ ನಾನು ತಿಳ್ಕೊಂಡಿದ್ದು, ಕರ್ನಾಟಕ BMTC ಅಥವಾ KSRTC ಅನ್ನೋದು ಸರ್ಕಾರದ್ದು. ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಸರ್ಕಾರಿ ನೌಕರರು, ಇವರಿಗೆ ಯಾವುದು ವ್ಯತ್ಯಾಸ ಇಲ್ಲ, ಕೈ ತುಂಬ ಸಂಬಳ ಬರ್ತದೆ ಅಂತೇಳಿ ಅಂದ್ಕೊಂಡಿದ್ದೆ. ಆ ಹೋರಾಟಕ್ಕೆ ಬಂದ ಮೇಲೆ ಗೊತ್ತಾಯಿತು ಇವ್ರಿಗೆ ಎಷ್ಟು ಪ್ರಮಾಣದ ವ್ಯತ್ಯಾಸಗಳಿದೆ ಅಂತ ಹೇಳಿ. ಅದಕ್ಕೇ ಇವ್ರು ಏನು ಅಜೆಂಡಾ ಇಟ್ಟಿದ್ರು ಅವತ್ತು, ನಮಗೆ ಸರ್ಕಾರಿ ನೌಕರರಾಗಬೇಕಂತ ಹೇಳಿ, ಆವಾಗ ನಮಗೆ ಅನ್ನಿಸ್ತು, ಹೌದು ಈ ತಾರತಮ್ಯ ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಈ ತಾರತಮ್ಯದ ನೀತಿ ಮುಂದುವರಿಬಾರ್ದು, ಈ ತಾರತಮ್ಯ ಇರಬಾರ್ದು. ಒಬ್ಬನಿಗೆ ಬೆಣ್ಣೆ ಒಬ್ಬನಿಗೆ ಸುಣ್ಣ, ಇದನ್ನು ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಸರ್ಕಾರಗಳು ಮುಂದುವರಿಸಬಾರ್ದು ಅನ್ನೋದನ್ನು ಸರ್ಕಾರಕ್ಕೆ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡಿದ್ದು. ಅವತ್ತು ಬಂಧುಗಳೇ, ಏನು ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅದನ್ನೆಲ್ಲ ಒಂದು ಇತಿಹಾಸ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಬಿಟ್ಬಿಡಿ. ಈ ಮುಂದುವರೆದು ನಾವು ಯೋಚನೆ ಮಾಡಿದಾಗ, ಈಗ ನಮ್ಮ ಎಲ್ಲ ಗೆಳೆಯರು ಏನಿದ್ರು ಹೋರಾಟದಲ್ಲಿ, ಅವರು ನೀವು ತಟಸ್ಥಗಿರಿ, ಏನು ಡಿಸ್ಮಿಸ್ ಆದವರು, ಟ್ರಾನ್ಸ್ಫರ್ ಆದವರು, ಸಸ್ಪೆಂಡ್ ಆದವರು, ಇವ್ರನ್ನೆಲ್ಲರನ್ನೂ ಕೂಡ ಮತ್ತೆ ಕರ್ಕೊಂಬರ್ತೀವಿ. ಇದನ್ನು ಸುಧಾರಿಸಿದಂಥ ಒಂದು ವೇತನ ಈಗ ಜಾರಿಗೆ ಬರುತ್ತೆ ಅಂತ ನನ್ನ ತಟಸ್ಥವಾಗಿ ಇರಲಿಕ್ಕೆ ಹೇಳಿದರು. ನಾನು ಇದುವರೆಗೆ ತಟಸ್ಥವಾಗಿ ಇದ್ದೆ. ಈಗ ಮುಷ್ಕರ ಪ್ರಾರಂಭ ಆಗಿದೆ. ನೀವು ನನ್ನ ಪ್ರತಿಕ್ರಿಯೆಯನ್ನು ಮೀಡಿಯಾದವರು ಕೇಳ್ತಾ ಇದ್ದೀರಿ. ನಾನು ಈ ಮುಂಚೆ ಶಿವಮೊಗ್ಗದಲ್ಲಿ ಕೂಡ ಮೀಡಿಯಾಕ್ಕೆ ಅಡ್ರೆಸ್ ಮಾಡಿ ಹೇಳಿದೆ. ಅಲ್ಲಿ ಕೇಳಿದಂಥ ಪತ್ರಕರ್ತರ ಪ್ರಶ್ನೆಗೆ ನಾನು ಹೋರಾಟಕ್ಕೆ ಸಂಪೂರ್ಣ ಬೆಂಬಲಿಸ್ತೇನೆ,
ಈ ಹೋರಾಟ ಯಶಸ್ವಿ ಆಗಲಿ ಅಂತ ಹಾರೈಸ್ತೇವೆ. ಇದಾದ ನಂತರ ಇವತ್ತಿನ ಹೋರಾಟದ ಬಗ್ಗೆ ನಿಮ್ಮ ನಿಲುವೇನು ಅಂತ ಹೇಳಿ ನೀವು ಪ್ರಶ್ನೆ ಮಾಡಿದರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ. ನಾವು ಪ್ರತಿ 4 ವರ್ಷದ ನಡುವೆ ಸರ್ಕಾರದ ಜೊತೆ ನಾವು ಗುದ್ದಾಡಿ ಜಗಳ ಆಡಿ ನಾವು ಹೋರಾಟ ಮಾಡಿ ಈ ಬಾರ್ಗಿನ್ ಮಾಡ್ತಕ್ಕಂಥ ವ್ಯವಹಾರ ಇದೆಯಲ್ಲ, ನಮಗೆ ಇಷ್ಟು ಡಿಮ್ಯಾಂಡ್ ಫುಲ್ಫಿಲ್ ಮಾಡಿ ಎಷ್ಟು ಡಿಮ್ಯಾಂಡ್ ಫುಲ್ಫಿಲ್ ಮಾಡಿ ಯಾಕಪ್ಪ ಕೇಳಬೇಕು? ನಾನು ದುಡಿತಾ ಇದ್ದೀನಿ, ನ್ಯಾಯಬದ್ಧವಾಗಿ ನನಗೆ ವೇತನವನ್ನು ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದು ಹೃದಯ ಇರ್ತಕ್ಕಂಥ ಸರ್ಕಾರ ನೀತಿ ನಿಯಮಗಳು ಡೆಮಾಕ್ರಸಿಯಲ್ಲಿ ಇದೆ ಅಂತ ಹೇಳಿ ನಡೆಸೋದಾದರೆ ಈ ಥರದ ತಾರತಮ್ಯ ಮುಂದುವರಿಬಾರ್ದು. ಇದನ್ನು ಮುಂದುವರಿಸ್ತಾ ಇದ್ದೀರಿ ಅಂದರೆ ನಮ್ಮಂಥ ಮೂರ್ಖರು ನೋಡ್ತಾ ಇರುವಂಥವರು ಅಥವಾ ನಾವು ಸಹಿಸ್ಕೊತಾ ಇರೋರು ಇದು ತಪ್ಪು ಅಂತ ಹೇಳಿ ನನ್ನ ಭಾವನೆ. ಇದನ್ನು ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ತರ್ಕಬದ್ಧವಾಗಿ ಅಂದರೆ, ಈ ಪ್ರತಿ 4 ವರ್ಷಕ್ಕೆ ಟ್ರೇಡ್ ಯೂನಿಯನ್ ಕೆಳಗಡೆ ಏನೋ ಅಜೆಂಡಾ ಇಟ್ಟು ಡಿಮ್ಯಾಂಡ್ ಮಾಡ್ತೀವಿ. ಇದು ಬಾರ್ಗಿನ್ ಮಾಡೋದು. ನಾವು ಇಷ್ಟು ಪರ್ಸೆಂಟನ್ನು ಡಿಮ್ಯಾಂಡ್ ಇಕ್ಕಿದ್ದೀವಿ, ನೀವು ಇಷ್ಟು ಪರ್ಸೆಂಟು ಫುಲ್ಫಿಲ್ ಮಾಡಿ. ಅವ್ರು ಹೇಳೋದು ಇಲ್ಲ, ನಾವು ಹಿಂದೆ ಕೊಟ್ಟಿದ್ದೀವಿ, ಈಗಾಗಲೇ ಒಂದು ಸ್ಟೇಜಲ್ಲಿ ಕೊಟ್ಬಿಟ್ಟಿದ್ದೀವಿ, ಮತ್ತಿನ್ನು 28ಕ್ಕೆ ನೋಡೋಣ, ಈಗ ಅದು ಮಾತಾಡೋಂಗಿಲ್ಲ. ಅರೆ ನೀವು ಹಳೇದು ಬಾಕಿನಾದರೂ ಕೊಡಬೇಕಲ್ಲ ಅಂತ ಹೇಳಿ ಸರ್ಕಾರದ ಮುಂದಿಕ್ಕಿರೆ ಇವರು ಭಾಳ ನಾಜೂಕಾಗಿ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಸರ್ಕಾರ ನೀವು ಮಾಡ್ತೀರಿ. ಇದು ಸರಿನಾ? ಸರಿಯಲ್ಲ. ಅದಕ್ಕೆ ನೇರವಾಗಿ ನಾನು ಸಾರಿಗೆ ನೌಕರರಿಗೆ ಹೇಳೋದು, ಈ ಬಾರ್ಗಿನ್ನ ಪ್ರತಿ 4 ವರ್ಷಕ್ಕೊಂದು ಸಾರಿ ಬಡ್ದಾಡೋದು, ಬೇಡೋದು, ಜೋಳಿಗೆ ಹಿಡಿದು ಕೇಳ್ಕೊಳ್ಳೋದು, ಕೊಡ್ರಪ್ಪ ಅನ್ನೋದು, ಮುಷ್ಕರಕ್ಕೆ ಬರೋದು, ಮತ್ತೆ ಸಸ್ಪೆಂಡ್ ಆಗೋದು, ಡಿಸ್ಮಿಸ್ ಆಗೋದು, ಇದೆಲ್ಲ ಯಾತಕ್ಕೆ ರಾಡಿ? ನಾವು ಬೇಕಾದ್ರೆ ಪೂರ್ತಿ ಪ್ರಮಾಣದಲ್ಲಿ ಏನಾಗುತ್ತೋ ಹಾಗೇ ಬಿಡಲಿ, ಅದು ಏನು ಅಂತಿಮ ತೀರ್ಮಾನ ಆಗುತ್ತೋ ಆಗಿಬಿಡಲಿ. ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗತ್ತೆ. ಈಗ ಮೊನ್ನೆ DK ಶಿವಕುಮಾರ್ 21ರಲ್ಲಿ ನಡೆದಂಥ ಸತ್ಯಾಗ್ರಹದಲ್ಲಿ ಬನಶಂಕರಿಯಲ್ಲಿ ಬಂದು ಮಾತಾಡ್ತಾರೆ, ನೀವು ಇಟ್ಟಿರೋ ಡಿಮ್ಯಾಂಡ್ ಸರಿ ಇದೆ, ಇದನ್ನು ನಮ್ಮ ಸರ್ಕಾರ ಬಂದರೆ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಯಾಕೆ DK ಶಿವಕುಮಾರ್ ಮಾತಾಡೋದಿಲ್ಲ? ಅವತ್ತು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ದಂಥ DK ಶಿವಕುಮಾರ್ ಏನಾಯ್ತಪ್ಪ ನಿನಗೆ? ಸಿದ್ದರಾಮಯ್ಯನವರು ನೀವು ಅವತ್ತು ಯಡಿಯೂರಪ್ಪನ ಸರ್ಕಾರನ ಗುರಿ ಮಾಡಿ ಟಾರ್ಗೆಟ್ ಮಾಡಿ ನೀವು ಚಾರ್ಜ್ ಮಾಡಿದ್ರಲ್ಲ, ನೀವೇ ಒಬ್ಬರು ಮನುಷ್ಯರೇನ್ರಿ, ಇಂಥದ್ದು ಕಷ್ಟನ ಸಾರಿಗೆ ಸಿಬ್ಬಂದಿಗಳಿಗೆ ಕೊಟ್ಟಿದ್ದೀರಿ, ಇದು ಸರಿನಾ? ಈ ಎಸ್ಮಾ ಜಾರಿ ಮಾಡೋದಕ್ಕೆ ಇದು ಸರಿನಾ? ನೀವು ಒಪ್ತೀರಾ? ಇದು ನ್ಯಾಯಬದ್ಧ ಅಲ್ಲ ಅಂತ ಹೇಳಿ ನೀವು ಅವತ್ತು ಯಡಿಯೂರಪ್ಪನ ಟೀಕೆ ಮಾಡ್ತೀರಿ. ನಾವು ಬಂದರೆ ಅಧಿಕಾರಕ್ಕೆ ನಾವು ಜಾರಿ ಮಾಡ್ತೀವಿ ಅಂತೀರಿ. ಆಯಿತು, ಇವತ್ತು ನಿಮ್ಮದೇ ಪ್ರಶ್ನೆಯನ್ನು ಮಾನ್ಯ ಸಿದ್ದರಾಮಯ್ಯನವ್ರು ಕೇಳ್ತೀನಿ. ಇವತ್ತು ಅಶೋಕ್ ಮಾತಾಡ್ಬೋದು, ವಿಜಯೇಂದ್ರ ಮಾತಾಡ್ಬೋದು, ಹೋರಾಟಕ್ಕೆ ಬೆಂಬಲ ಕೊಟ್ಟು. ನಿಮ್ಗೇನಾಗಿತ್ತು ಅವತ್ತು? ಏನಾಗಿತ್ತಪ್ಪ ನಿಮಗೆ? ದೊಡ್ಡ ರೋಗ ಅವತ್ತು. ಅಷ್ಟು ಸಾವಿರಾರು ಜನನ ನೀವು ಡಿಸ್ಮಿಸ್ ಮಾಡಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ರಾಜಕೀಯ ಇಚ್ಛಾಶಕ್ತಿ? ಇವತ್ತು ಸಾರಿಗೆ ಸಿಬ್ಬಂದಿಗಳದ್ದು ಓಟನ್ನು ತಲೆಯಲ್ಲಿಟ್ಕೊಂಡು ಈಗ ಅವ್ರಿಗೆ ಬೆಂಬಲ ಸೂಚಿಸಕ್ಕೆ ಬರ್ತೀರಾ? ಆಯಿತು, ಈಗ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ತೀವಿ. ಸಿದ್ದರಾಮಯ್ಯನವರೇ, ಅವತ್ತು ನೀವು ಹೇಳ್ದಂಥ ಮಾತು ಏನಾಯಿತು? ಎರಡನೇದು, ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತ ಹೇಳಿದಿರಿ? ಹೇಳಿ, ಒಂದು ಸಾರಿ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವರೇ ಏನಂತ ಹೇಳಿದ್ರಿ? ನಾವು ಪೇ ಕಮಿಷನ್ ಜಾರಿಗೊಳಿಸ್ತೀವಿ ಅಂತ. ಮಾಡಿಯಪ್ಪ, ಅಷ್ಟು ಮಾಡಿ. ಪೇ ಕಮಿಷನ್ ಜಾರಿ ಮಾಡಿ. ಈಗ 7th ಪೇ ಕಮಿಷನ್, 7th ಪೇ ಕಮಿಷನ್ ನೀವು ಜಾರಿ ಮಾಡಿದರೆ ಭಾಳ ಒಳ್ಳೆಯದು. ನಾವು ಪ್ರತಿ ವರ್ಷ ನಿಮ್ಮ ಹತ್ರ ಬೇಡೋದು, ಡಿಮ್ಯಾಂಡ್ ಮಾಡೋದು, ಬಾರ್ಗಿನ್ ಮಾಡೋದು ಚೌಕಾಶಿ ವ್ಯಾಪಾರ. ಈ ಹೋರಾಟ ಏನಿದೆ ಇದೊಂದು ಚೌಕಾಶಿ ವ್ಯಾಪಾರ. ಈ ಚೌಕಾಶಿ ಮಾಡೋದಕ್ಕೆ ಮುಷ್ಕರ ಮಾಡೋದು,
ಮತ್ತೆ ಅವ್ರ ಹತ್ರ ಕೂತ್ಕೊಂಡು ಈ ಈ ಕೇಳೋದು ಹೇಳೋದು ಕೆಲಸ ಇದು. ಬೇಡಿಕೆ ಇಟ್ಟಿದ್ದೀವಿ ನಾವು ಅಂತ ಹೇಳಿ ಈ ಚೌಕಾಸಿ ವ್ಯಾಪಾರ ಮಾಡೋದನ್ನು ನಿಲ್ಲಬೇಕು. ಈ ಪೇ ಕಮಿಷನ್ ಸಿದ್ದರಾಮಯ್ಯನವರು ಜಾರಿಗೆ ಮಾಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಿರಿ ತಾನೆ, ಬೇರೆ ಏನು ಮಾತಾಡಬಾರ್ದು. ಸಂಪೂರ್ಣವಾಗಿ ನೀವು ಯಾವಾಗ ಹೇಳಿದಿರಿ ಯಡಿಯೂರಪ್ಪ ಗೌರ್ಮೆಂಟಲ್ಲಿ ನಮ್ಮ ಅಧಿಕಾರ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿ, ನಿಮ್ಮ ಅಧಿಕಾರ ಬಂದು 2 ವರ್ಷ ಆಯಿತು. ನೀವು ಬಾಕಿ ಗೀಕಿ ವೇತನ ಯಾವ್ದು ಏನಾರ ಆಗಲಿ, ನಿಮ್ಮ ಅಧಿಕಾರ ಬಂದ ದಿನಾಂಕದಿಂದ ನೀವು 7th ಪೇ ಕಮಿಷನ್ನ ಜಾರಿ ಮಾಡಿಬಿಡಿ. ನಿಮ್ಮನ್ನು ನಂಬಿಕೊಂಡು ಆ ಸಾರಿಗೆ ಲಕ್ಷಾಂತರ ಜನ ಏನಿದ್ದಾರೆ ಸಿಬ್ಬಂದಿಗಳು, ಅವರು ಎಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಇದನ್ನು ಜಾರಿಗೊಳಿಸಿ ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿದೆ. ಅದಕ್ಕೆ ಈಗಲೂ ಕೂಡ ಹೇಳ್ತಾ ಇದ್ದೀವಿ. ನಾನು ಹೇಳ್ತೀನಿ, ಈಗ ಸಿದ್ದರಾಮಯ್ಯನವ್ರ ಕೈನಲ್ಲಿ ಆಗತ್ತಾ ಇಲ್ವಾ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು. ಈ ಚೌಕಾಶಿ ವ್ಯವಹಾರ ಬೇಡ. ಈ ಚೌಕಾಶಿ ವ್ಯವಹಾರ ನಾವು ಮಾಡಬಾರ್ದು, ನೀನು ಮಾಡಬಾರ್ದು. ಯಾಕಂದರೆ ನೀವು ಕುಂತಿರೋದು ಪ್ರಜಾತಾಂತ್ರಿಕವಾದ ಸಂಸ್ಥೆ. ಇದರಲ್ಲಿ ಮುಖ್ಯ ಮುಂಚೂಣಿಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ನೀವಿದ್ದೀರಿ. ನೀವು ಸುಳ್ಳು ಹೇಳಬಾರ್ದು. ನೀವು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀರಾ, ಜಾರಿ ಮಾಡಿ. ಇಲ್ಲ ಆಗೋದಿಲ್ಲ ಅಂತ ಹೇಳ್ತೀರಾ, ನೇರವಾಗಿ ಹೇಳ್ಬಿಡಿ. ಇದ್ರ ಮೇಲೆ ಮತ್ತೆ ನೀವು ಕಾಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಜೊತೆಗೆ ನಾನೇನು ಬಯಸ್ತೀನಿ ಗೊತ್ತಾ, ನೀವು ಮಾಡಲೇಬೇಕು, ನಿಮ್ಮ ಕರ್ತವ್ಯ. ಇದನ್ನು ಜಾರಿಗೊಳಿಸ್ಕೊಂಡ್ರೆ ಪ್ರತಿ ಸಾರಿ ಹೋರಾಟಕ್ಕೆ ಬರೋ ಅವಶ್ಯಕತೆ ಇಲ್ಲ. ಪ್ರತಿ 5 ವರ್ಷಕ್ಕೊಂದು ಸಾರಿ ಪೇ ಕಮಿಷನ್ ಬರ್ತದೆ. ಇಡೀ ಕರ್ನಾಟಕದ ಎಲ್ಲ ಸಿಬ್ಬಂದಿಗಳಿಗೆ ಭಾರತ ದೇಶದಲ್ಲಿ ಹೆಂಗೆ ಪೇ ಕಮಿಷನ್ ಎಲ್ಲ ಸರ್ಕಾರಿ ನೌಕರರಿಗೆ ಹೆಂಗೆ ಜಾರಿ ಆಗುತ್ತೋ ಅದೇ ರೀತಿ ನಿಮ್ಮ ಕಷ್ಟ ದುಃಖ ಆಸ್ಪತ್ರೆ ಅಥವಾ ಸಾರಿಗೆ ಅಥವಾ ಶಿಕ್ಷಣ ಹೆಲ್ತು ಇತ್ಯಾದಿಗಳು ಎಷ್ಟು ಪರ್ಸೆಂಟೇಜ್ ಜಂಪ್ ಆಗ್ತಾ ಇರುತ್ತೋ ಹಾಗೆ ಅದಕ್ಕೆ ಸೇರ್ತಾ ಹೋಗುತ್ತೆ. ಅದೇ ಪೇ ಕಮಿಷನ್ ನಿಮಗೂ ಆಗುತ್ತೆ. ನೀವು ಕೂಡ ಸರ್ಕಾರಿ ನೌಕರರ ಥರ ಮುಂದುವರಿಬಹುದು. ಈ ಕೊನೆಯದಾಗಿ ನಾನೇನು ಹೇಳ್ತೀನಿ ಅಂದರೆ, ನೀವೆಲ್ಲ ಈ JDS ಕಾಂಗ್ರೆಸ್ಸು BJP ಅವ್ರು ಏನಿದ್ದೀರಿ, ಹಸಿ ಸುಳ್ಳು ಹೇಳ್ತಾ ಈ ದುಡಿಯೋ ಜನನ ಮೂಗ್ದಾರ ಹಾಕಿ ದುಡಿಸ್ತಾ ಇದ್ದೀರಲ್ಲ, ಇದು ನಿಲ್ಲಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿ ಸಮಾನತೆಯ ನೀತಿಯನ್ನು ಮಾತಾಡ್ತಕ್ಕಂಥ ನಾವುಗಳು ಅಥವಾ ಸಿದ್ದರಾಮಯ್ಯನಂಥವರು ಎಲ್ಲರೂ ಕೂಡ ಯೋಚನೆ ಮಾಡೋದಾದರೆ ಇದು ಮಾಡೋದು ತಪ್ಪಿದೆ. ಈ ಕೆಲಸನ ನೀವು ಮಾಡಬಾರ್ದು, ನಾವು ಮಾಡಬಾರ್ದು. ಮುಖ್ಯವಾಗಿ ಒಂದು ಕೊನೆ ಮಾತು ಏನಂದರೆ, 28ಕ್ಕೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ, ನಿಮ್ಮನ್ನು ಸರ್ಕಾರಿ ನೌಕರರಂತಲೇ ನಾವು ಘೋಷಣೆ ಮಾಡ್ತೀವಿ. ಬಂದು 1 ವಾರದ ಒಳಗಡೆ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನಮ್ಮ ಡಿಮ್ಯಾಂಡ್ ಕೂಡ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ, ನೀವು ಕೊಟ್ಟಿರೋ ಮಾತಿನ ಪ್ರಕಾರ ನಡ್ಕೊಳ್ಳಿ. ನೀವು ಮಾತಿಗೆ ತಪ್ಪಿದರೆ ಮಾತಿಗೆ ತಪ್ಪಿದಂಥ ಸಿದ್ದರಾಮಯ್ಯ DK ಶಿವಕುಮಾರ್ ಆಗ್ತೀರಿ. ನೀವು ಮಾತು ಉಳಿಸ್ಕೊಂಡ್ರೆ ಮರ್ಯಾದಸ್ಥ ಸಿದ್ದರಾಮಯ್ಯನ ಸರ್ಕಾರ ಆಗುತ್ತೆ. ನೀವು ಏನೂ ಮಾಡದೇ ಇದ್ದರೆ 28ಕ್ಕೆ ಚುನಾವಣೆ ಬರ್ತದೆ, ಸರ್ಕಾರಗಳು ಬದಲಾವಣೆ ಆಗುತ್ತೆ. ಆ ಸರ್ಕಾರದಲ್ಲಿ ನಾವಿರ್ತೀವಿ. ಈ ಡಿಮ್ಯಾಂಡ್ ಏನಿದೆ ಸಾರಿಗೆ